ಮುದ್ದೆ ಸಾರು ಎಲ್ಲ ನೀನೇನೋ ಮಾಡಿದ್ದು. ಹ್ಞೂ ಅಪ್ಪ, ಋತು ಅಕ್ಕ ಹೇಳ್ಕೊಡ್ತಾ ಮುಂಚೆ ಸೊಪ್ಪು ಹೆಂಗೆ ಮಾಡೋದು ಅಂತ ನೀನು ಕಿತ್ಕೊಂಬಂದಿದ್ದಲ್ಲ ಹೊಲ್ದಾಗೆ, ಹಂಗೆ ಇತ್ತು. ಎರಡೆರಡು ಬದನೆಕಾಯಿ, ಒಂದೆರಡು ಬೇಳೆಕಾಳು, ಒಂದೆರಡು ಹಸ್ರುಗಾಯಿ, ಈರುಳ್ಳಿ, ಎರಡು ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಕಾಯಿ ತುರಿ ಇಕ್ಕೊಂಡು ಬೇಳೆಕಾಳು ಬೇಯಿಸ್ಕೊಂಡು ಅದ್ರಾಗ ಹಾಕಿ ಮಸಿ ಅದು ಅಷ್ಟೇ ಅಂತ ಹೇಳ್ತಾ ಹಂಗೆ ಮಾಡಿದೆ. ಚೆನ್ನಾಗೈತೆ ಯಪ್ಪ ಸಾರು. ನಾನು ಇವತ್ತೇ ಫಸ್ಟ್ ಮಾಡಿರೋದು. ಹೆಂಗೈತೆ ಏನೋ ಯಪ್ಪ, ಖಾರ ಆಗೈತೆ. ಬಿಡಕ್ಕ, ನನಗಂತ ಇವತ್ತು ಬೋಲ್ ಸಂತೋಷ ಆಗ್ತೈತಿ. ಸಾರು ಇಂಥ ಸಾರು ಎಲ್ಲ ಉಂಡಿರ್ಲಿಲ್ಲ, ಹಂಗೈತೆ ಕಣಮ್ಮ. ಎಂಥ ಚೆನ್ನಾಗೈತೆ ಹಂಗೇನೆ. ಸಾರು ಮಾತ್ರ ಸೂಪರ್ ಆಗೈತಿ. ಯಪ್ಪ ಖಾರ ಆಗೈತಲ್ಲ. ನಾನು ಖಾರ ಆಗೈತೆ ಅಂದ್ಕೊಂಡೆ. ನಾನು ಆವಾಗಲೇ ಒಂದಿಟ್ಟು ಅಂಗೈಯ ಕೊಯ್ಕೊಂಡು ನೆಕ್ಕೊಂಡು ನೋಡ್ಕೊಂಡು ನೋಡಿದ್ನ. ಖಾರ ಆತ ಕಣಪ್ಪ, ಖಾರ ಆಗೈತೆ ತಾನೆ. ನೀನು ಸುಳ್ಳು ಹೇಳ್ತಾ ಇದೀಯ. ಹಿಂಗೆ ಇರ್ಬೇಕು, ಒಂದಿಟ್ಟು ಉಪ್ಪು ಖಾರ ತಿನ್ನಬೇಕು ಮನುಷ್ಯರು. ಉಪ್ಪು ಖಾರ ತಿಂದ್ರೇ ಸುರ್ಕಾಗಿರೋದು. ಏನು ತೀರಾ ಅಂತ ಆಟ ಖಾರ ಇಲ್ಲ, ಒಂದು ಸೂಸ ಒಂದು ಈಟ್ ಅಷ್ಟೇ. ಭಾಳ ಚೆನ್ನಾಗೈತೆ ಸಾರು, ಎಂಥ ಚೆನ್ನಾಗೈತಿ. ಹುಂಚೆ ಸಿಗ್ರು ಉಳ್ಸಪ್ಪ ಹಂಗೆ ಬಂಗಾರ ಆಗೈತಿ. ಮುದ್ದೇನು ನೀನೇ ಮಾಡ್ದೇನಮ್ಮ? ಮುದ್ದೆ ಮಾಡೋದು ಈಜಿ ಅಪ್ಪ, ನನಗೆ ಮುದ್ದೆ ಮಾಡೋಕ್ಕೆ ಬರ್ತೈತಿ. ಅದು ಹಿಟ್ಟನ್ನ ಸಿಗಿಕ್ಕದ, ಹಿಕ್ಕಿ ನೀರು ಕಾಯ್ತಿದ್ದಂಗೆ ನಾವು ಯಾಕನ ಅಕ್ಕಿ ನುಚ್ಚಾಕಂಗಿದ್ರೆ ಅಕ್ಕಿ ನುಚ್ಚಾಕದ, ಅನ್ನ ಹಾಕಂಗಿದ್ರೆ ರಾತ್ರಿ ಅದ. ಯಾವಾಗ ಅನ್ನ ಉಳಿದಿದ್ರೆ ಅನ್ನ ಹಾಕಿ ಅದೆಲ್ಲ ಮಾಡಿದ್ಮೇಲೆ ಹಸಿಟ್ಟೊಯ್ದಿರೋದೆಲ್ಲ ಕುದ್ದಿದ್ದಾದ್ಮೇಲೆ ನಾವು ತಿರುವುದು ಕುದಿಬೇಕು. ಚೆನ್ನಾಗಿ ಕುದಿತಿದ್ದಂಗೆ ಹಿಟ್ಟು ಒಯ್ಕೊಂಡು ತಿರುವುದು, ತಿರುವಿ ಉಂಡೆ ಕಟ್ಟೋದು ಅಷ್ಟೇ ಅಪ್ಪ. ಮುದ್ದೆ ಮಾಡೋದು ಬರ್ತೈತಿ. ಮುದ್ದೆ ಮಾತ್ರ ಹೆಂಗೈತಾವೆ ನಿಮ್ಮ ಚಿಕನ್ ಮಾಡಿರಿ. ತಸ್ಕ ಪಿಸ್ಕಿ ಎಮ್ಮಂಗೆ ಮಾಡಾಳು ಮುದ್ದೆನ. ಮುದ್ದಿಲ್ಲಡು ಗಾಡಿಗೆ ಹಸ್ತ್ರ ಹಿಂದಕ್ಕೆ ಬರಂಗಿದ್ದಾವೆ, ಬಾಲ್ ಆಗ್ಯಾವೆ. ಗಾಡಿಗೆ ಹಸ್ತ್ರ ಹಿಂದಕ್ಕೆ ಬರ್ತಾವೆ, ಹಂಗೈದಾವೆ. ಹಾಗೇನೆ ಮುದ್ದೆ ಬಿಡ್ಸಕ್ಕೆ ಚೆನ್ನಾಗಿ ಕಟ್ಟಿದ್ವಿ ಮುದ್ದೆ ಮಾತ್ರನ. ಅಪ್ಪ ಅಕ್ಕ ಮಾಡಿ ಹೇಳ್ಕಣಪ್ಪ ಇವತ್ತು ಸಾರು ಚೆನ್ನಾಗೈತೆ. ಭಾಳ ಚೆನ್ನಾಗೈತೆ ಸಾರು ಮಾತ್ರನ. ಬಿಡು, ಅದನ್ನೇ ಒಯ್ಕೊಂಡು ಕುಡಿಬೇಕು ಅಂತ ಚೆನ್ನಾಗಿ ಮಾಡೈತಿ. ಚೆನ್ನಾಗೈತೆ ಕಣಮ್ಮ, ಚೆನ್ನಾಗೈತಿ. ಹಿಂಗೆ ಮಾಡು ನೀನು. ಇಲ್ಲಣಮ್ಮ, ಮನೆಯಾಗಳದ್ದು ಬದುಕು ಮಾಡ್ಕೊಂಡು ಹಿಂಗೆ ಮನೆಯಾಗಳದ್ದೆಲ್ಲನ ಅಡುಗೆ ಸೊಪ್ಪು ಮಾಡ್ಕೊಂಡು ಇದು ಬಿಡು. ಯಾವಳು ಬೇಡ, ಸಿಕ್ಕಮ್ಮನ ಬೇಡ, ಯಾರು ಬೇಡ, ನಾವೇ ಮಾಡ್ಕೊಂಡು ಮನೆ. ನನಗಂತೂ ಖುಷಿ ಆತ ಕಣಪ್ಪ. ನಾನು ಇವತ್ತೇ ಸಾರು ಮಾಡಿರೋದು. ನನಗೆ ಸಾರು ಮಾಡೋಕ್ಕೆ ಗೊತ್ತಿರಲಿಲ್ಲ, ಇವತ್ತೇ ಮಾಡಿರೋದು. ಚೆನ್ನಾಗೈತೆ ಹಂಗೆ. ಚೆನ್ನಾಗಿಲ್ಲ ಅಂದರೆ ಹೇಳು ಯಪ್ಪ. ಭಾಳ ಚೆನ್ನಾಗೈತೆ ಸಾರು ಮಾತ್ರ. ಇಲ್ಲಿ ನೋಡು, ಬೆಳೆ ನೆಕ್ಕಿಬೇಕು ಹಂಗೈತೆ. ಚೆನ್ನಾಗೈತೆ ಕಣಮ್ಮ, ಚೆನ್ನಾಗೈತೆ ಸಾರು ಮುದ್ದೆ ಎಲ್ಲ ಚೆನ್ನಾಗೈತೆ. ಸಾಕು, ನನಗೆ ಇಷ್ಟು ಮಾಡಿತ್ತಲ್ಲ ನನಗೇನೋ ಬೋಲ್ ಖುಷಿ ಆಗ್ಬಿಡ್ತು. ಬಾರ ನೀನು ಉಣ್ಣು ಬಾರ ಗುಂಡ, ಇನ್ನು ಉಂಬಲ್ಲೆ. ನಾನು ಉಣ್ತೀನಿ, ನೀನು ಉಣ್ಣು. ನಾನು ಯಾವ್ದಾಗ ಬಿಸ್ಕತ್ತಿನಿಂದ ಅಟ್ಟಸ್ತಿಲ್ಲ, ಅದಕ್ಕೇನೆ ನೀನು ಉಣ್ಣೋಗಿ ಹೋಗು, ನಾನು ಆಮೇಲೆ ಉಣ್ತೀನಿ. ಅಪ್ಪಗೆ ಇಕ್ಕೋ, ನಾನು ಆಮೇಲೆ ಉಣ್ತೀನಿ. ಬಿಸ್ಕತ್ ತಿಂದೇನಿ. ಬಿಸ್ಕತ್ತ ಅಪ್ಪ ಒಂದೊಂದು ಪಟ್ನ ಬಿಸ್ಕತ್ ತಿಂತಾನೆ ಕಣಪ್ಪ. ಇವನು ಉಂಬದೇ ಇಲ್ಲ. ಅದಕ್ಕೆ ಒಂದೊಂದು ಪಟ್ನ ಬಿಸ್ಕತ್ ತಿಂದು ಇಡತ್ನ ಜಲ್ದು ಉಂಬದೇ ಇಲ್ಲ. ಬಾರ ಉಣ್ ಬಾ ಅನ್ಬೇಕು. ಏನಮ್ಮ ಮಾಡ್ತೀಯ ಕಣ? ರುಕಂಟಿ ನಮ್ಮ ಅಕ್ಕ ಇವತ್ತು ಅಡುಗೆ ಮಾಡ್ಯಾಳೆ, ಮುದ್ದೆ ಮಾಡಿ ಸಾರು ಮಾಡ್ಯಾಳೆ ನಮ್ಮ ಅಪ್ಪಗೆ. ಹೌದೇನು? ಬಿಡು, ಕಲ್ತ್ಕೊಂಬ್ಲೇಳು. ಈಗ ಮಾಡಿದೆ ಏನು ಆರಾಮ ಮಾಡಬಹುದು. 8ನೇ ಕ್ಲಾಸ್ ಹುಡುಗರು ಏನಪ್ಪ ಗಾನವ ಮಾಡ್ಬೋದು ಹೇಳು. ನಮ್ಮ ಹುಡುಗಿ ಇನ್ನು ಅವಾಗ 6ನೇ ಕ್ಲಾಸ್ ಏನಪ್ಪ, ಆವಾಗಲೇ ಎಲ್ಲ ಮಾಡೋದು, ಎಲ್ಲ ಕಲ್ತ್ಕೊಂಡಿತ್ತು. 6, 7ನೇ ಕ್ಲಾಸ್ಗೇನೆ ಅಲ್ಲಿ ಎಲ್ಲ ಕಲ್ತ್ಕೊಂಡಿತ್ತು. ಮಾಡ್ದೆ ಏನು ಮಾಡ್ಬೇಕಂಗೆ ಮಾಡ್ತಿದ್ರೆ ಹಂಗೆ ರೂಢಿ ಆಗುತ್ತೆ. ರೋಕಮ್ಮ, ಮುಂಚೆ ಸೀರೆ ಉಳ್ಸಪ್ಪು ಇಸ್ಕೊಂಡು ಹೋಗು. ಎಂಥ ಸೆನಕೈತೆ ಅಂತಲೇ ಹಂಗೆ ಮುದ್ದೆ ಉಳ್ಸಪ್ಪು ನಮ್ಮ ಅಮ್ಮಣ್ಣಿ ಎಂಥ ಸೆನಕ್ ಮಾಡೈತೆ ಹಂಗೇನೆ ನೋಡ್ಬೇಕಾರೆ ಇಸ್ಕೊಂಡು ಹೋಗು ಉಣ್ಣು. ಹೆಂಗೆ ಬಿಡ್ಬಸಣ್ಣ ಅತ್ತ, ನಿಮ್ಮ ಮಗಳು ಹೆಂಗೆ ಅಡುಗೆ ಮಾಡ್ತಾಳತ್ತ. ಹೆಂಗೆ ಅಡುಗೆ ಮಾಡೋದಕ್ಕೆ ನಿನ್ಗೆ ಹಂಗೇನೆ ಇವಾಗೇನು ಮುದ್ದೆ ಏನು ಚಿಂತಿಲ್ದಂಗೆ ಆಗೈತಿ. ಸಾಕಿಟ್ರೆ ಮಟ್ಟಿಗೆ ಮಾಡಿಕ್ಕಿರಿ ಚೆನ್ನಾಗಿ ಮಾಡ್ಯವಳೇನ. ನಮ್ದು ಏನಪ್ಪ ಇನ್ನೇನು ಇಸ್ಕೊಂಡೋಗನ, ನೀವು ಉಣ್ಕೊಂಡು ಚೆನ್ನಾಗಿರಿ. ಅವಳು ಹೇಳ್ಗೋ ಹೇಳಂತ ಚೌಡಮ್ಮ. ಅಲ್ಲೇ ಅವ್ರ ಅಣ್ಣರ ಮನೆಗೆ ಹೋಗ್ಯಾಳೆ. ಅವಳಿಗಿನ್ನ ಯಾವ ಸಂಬಂಧಿಕರು ಇದ್ದಾರೆ, ಅವಳನ್ನ ಯಾರು ಮುಸ್ ನೋಡಂತಾರೆ ಯಾರೂ ಇಲ್ಲ. ಯಾರೇನೇನು ಬಾರಮ್ಮ ನೀನು ಅಂತ ಇವಳು ಯಾರೇನು ಅವಳೇನು ಕೈಯಲ್ಲ. ಇವಳು ಸಮಾಸ ಬೇಡ ಅಂತಾರೆ. ಅಲ್ಲಿ ಇವಳನ್ನೆಲ್ಲ ನೋಡ್ಕೊಂಡವ್ರಲ್ಲ, ಇವಳು ಸಮಾಸ ಬೇಡ ಅಂತಾರೆ. ಅವ್ರ ಅದಕ್ಕೇನೋ ಸೆಂದಾಗಿ ಇದು ಮಾಡುತ್ತಾಡಿ. ಅಲ್ಲೂ ಇರಲ್ಲ ಅಂತ ಕಿತ್ತರ್ಕೊಂಡು ಓಡ್ ಬರಬೇಕು. ಹಂಗಾಗುತ್ತೆ ಅವಳಿಗೆ. ಮತ್ತೆ ಲಂಬಡಿ ಹಂಗಾದ್ರೆ ಮತ್ತೆ ಇವಳು ಬೇರೆ ಜೊತೆಯಾಗಿ ಇವಳು ಇಲ್ಲೇದೆಲ್ಲನ ಅಲ್ಲಿ ಫೋನ್ನಾಗೆ ಎಲ್ಲ ಹೇಳ್ತಿರ್ತಾಳೆ ಬಸಣಯ್ಯ. ಬೋನು ಒಳ್ಳೆಳಲ್ಲ ಈಗ ಇವಳಂಜಿ. ಅವಳಂಜಿ ಎಲ್ಲ ಫೋನ್ ಮಾಡಿ ಹೇಳಾದೆ ಎದ್ದಾಗ ಹೇಳ್ತಿದ್ಲ ಅಲ್ಲೇ ಫೋನ್ನಾಗೆಲ್ಲ. ಅವಳಂತ ಥರ ತಿರ್ಲಿಲ್ಲ ಅವಳಿ. ಹೇಳು. ಬೋನು ಒಳ್ಳೆಳಲ್ಲ ಇವಳು. ಹೇಳ್ಬಿಡು. ನಮ್ಮ ಅಕ್ಕ ಅಡುಗೆ ಮಾಡ್ತಾಳೆ. ಈ ಪಾಟಿ ನಾವೇನೇ ಆತ ತಲೆ ಕೆಡಿಸಮ್ಮಲ್ಲ. ನಮ್ಮ ಪಾಡಿಗೆ ನಾವಿರ್ತೀವಿ ಇನ್ಮೇಲಿಂದ. ನಮ್ಮ ಅಕ್ಕ ಅಡುಗೆ ಮಾಡ್ತಾಳೆ.
ಅಲ್ಲ ಈ ಹುಡುಗರಿಗೆ ಯೋಟ ಬುದ್ಧಿ ಐತೆ ಅವಳಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ಅಂತೀನಮ್ಮ ನಾನು. ಅವಳಿಗೆ ಇಲ್ಲೋಡಿ ಯೋಟನ ಹೇಳಮ್ಮ ಹಿಂಗೇನು ತೆಗಿ ನನಗೆ ಹೇಳಿ ಆಲೆ ರೋಸಿಗೆ ಎತ್ತಿ ಸುಮ್ಮನಾಗ್ಬಿಟ್ಟೈತೆ. ಅವಳಿಗೆ ಹೇಳೋದು ಬೇಡ. ಈಗ ಕತ್ತೆ ಮುಂದೆ ಕಿಂಡ್ರಿ ಬಾಳ್ಸೋದು ಒಂದೇನೆ, ಅವಳು ಮುಂದೆ ನಾನು ಒಳ್ಳೇದು ಹೇಳೋದು ಒಂದೇನೆ. ನಾನು ಹೆಂಗನ ಬುಡ್ಕ ಈ ಕತ್ತೆ ಮುಂದೆ ಕಿನ್ನರ್ ತಂದು ಬಾರಿಸಿದ್ರು ಅದೇನೇನು ಇದೇನಮ್ಮ ಆಗ ಹಂಗೆ ಯಾಕೆ ತಂದು ಬಾರಿಸಿದ್ರು ಅವಳು ಸರಿಯಾಗಲ್ಲ. ಎಷ್ಟು ಹೇಳಿದ್ರು ಅವಳಿಗೆ ತಿಳಿದಂಗೆ ಮಾಡೋದು. ಅಕ್ಕಿ ತಲೆ ಕೆಡ್ಸ್ಯಂಬಂಗೆ ನಮ್ಮ ಪಾಡಿಗೆ ನಾವಿರ್ತೀವಿ, ಅವಳ ಪಾಡಿಗೆ ಅವಳು ಇರ್ತಾಳೆ. ಹೆಂಗೆ ಅವಳು ಏನನ ಮಾಡ್ಕೊಂಬಳು ಅಂತೇಳಿ ನಾನು ಅಲ್ಲಿ ಸುಮ್ಮನಾಗ್ಬಿಟ್ಟೆ. ಇನ್ನು ತಲೆನೇ ಕೆಡ್ಸ್ಯಂಬಕ್ಕೆ ಹೋಗಿಲ್ಲ. ನೋಡಿಲಿ ನನಗೆ ಹೇಳಿ ತಲೆ ಕೆಟ್ಟೈತಿ. ಇವಾಗ ನಮ್ಮ ಅಮ್ಮನ ಮುದ್ದೆ ಮಾಡಿಕ್ಕೈತೆ ನೆಮ್ಮದಿ ಮನ್ಕೊಂಬ್ತೀನಿ. ಏನಪ್ಪ ಬರ್ದಿದ್ರೊಟ್ಟೆ ನಾನೆಲ್ಲ ಮಾಡ್ತೀನಿ. ಋತಕ ಎಲ್ಲ ಹೇಳ್ಕೊಡುತ್ತೆ, ಎಲ್ಲ ಕೇಳ್ಕೊಂಬಂದೆ ಎದ್ದಾಗ ಹೇಳ್ಕೊಡ್ತು ಮಾಡಿದೆ. ನಾನು ಋತಕ ಇದ್ದರೆ ಸಾಕು ನಮ್ಮ ಋತಕ ಇದ್ದರೆ. ಮತ್ತು ಮಂಜಮ್ಮನ ಸೊಸೆ ಒಳ್ಳೇದು. ಯಾರು ಸೊಸೆ ಅಂದರೆ ನಮ್ಮ ಪ್ರವಿ ಏನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನ ಏನೋ ಮಂಜಮ್ಮ ಎಂಥ ಒಳ್ಳೆ ಸೊಸೆ ತಂದು. ಆ ಹುಡುಗರ್ತಾಗೆಲ್ಲ ಹೆಣ್ಣು ಹುಡುಗರ್ತಾಗೆಲ್ಲ ಎಂದು ಆ ಹುಡುಗಿ ಎಷ್ಟು ಕಷ್ಟ ಬೀಳುತ್ತೆ. ಕಷ್ಟ ಬೀಳೋದಕ್ಕೆ ಸೇನಕ್ಕೈತಿ. ಹೆಣ್ಣು ಹುಡುಗರು ಎಂಥ ಸೇನಕ್ಕೈದಾವೆ. ಹುಡುಗರು ಒಳ್ಳೇದು ಹೇಳು. ಋತು ಇರತ್ತಕ್ಕ ನೀವೇನು ಯೋಚನೆ ಮಾಡೋದೇ ಇರಲ್ಲ. ಅಡಕ್ತಿ ದೊಡ್ಡವಾಗ್ತವೆ, ಎಲ್ಲ ಕಲಿಸ್ಕೊಡುತ್ತೆ. ಎಲ್ಲನ ಕಲ್ತ್ಕ. ಒಳ್ಳೇದು ಕಣಪ್ಪ, ಒಳ್ಳೇದು. ನೀನು ಯೋಸ್ಪಟ್ಟು ಹೇಳ್ತೀವಿ ಒಳ್ಳೇದಂತ. ನಾವೇನು ಇವತ್ತು ನೋಡ್ತಾ ಇದ್ದೀವಿ, ನನ್ನ ಮದುವೆ ಆಗಿ ಬಂದಾಗಿಂದಲೂ ನೋಡ್ತಾ ಇದ್ದೀನಿ. ನಾವಂದ್ರೆ ಮಾತಾಡಿಸ್ತಿರ್ಲಿಲ್ಲ ಇಷ್ಟೇನು. ಬಿಡತ್ತ ಅವ್ರು ಮಾತಾಡ್ಸಲ್ಲ, ಮುಂದೆ ಮಾತಾಡ್ಸಲ್ಲ ಅಂತ ನಾನು ಮಾತಾಡಿಸ್ತಿರ್ಲಿಲ್ಲ. ಮೊನ್ನೆ ಅದೇ ಬಂದು ಹೊಲ್ತಕ್ಕೆ ಮಾತಾಡಿಸ್ದು ಹಿಂಗೆ ಹೇಳ್ತು. ಅದೆಲ್ಲ ಹೇಳಲಿಲ್ಲ ಅಂದ್ರೆ ನನಗೇನು ಗೊತ್ತಾಗೋದು ಹೇಳ್ತಾಳಮ್ಮ. ಹೆಂಗೆ ಬಿಡತ್ತೆ ನನ್ನ ಮಗಳು ಒಂಬಕ್ಕೆ ಮಾಡಿಕ್ತಾಳಲ್ಲ ಈ ಪಟ್ಟಿಂದ. ಇವತ್ತಿಂದ ನನಗೊಂಥರ ನೆಮ್ಮದಿ ಆದಂಗೆ ಆಯ್ತು. ಇವತ್ತಿಂದ ನನಗೊಂಥರ ನೆಮ್ಮದಿ ಆದಂಗೆ ಆಗ್ಬಿಡ್ತು. ಹೋಗಲ್ಲ ಪಾಪ ನೀನು ಇಕ್ಕೊಂಡು ಉಣ್ಣಾಗಲ್ಲ. ಸುಡ ಮುದ್ದೆ ಅಂತ ಚೆನ್ನಾಗಿ ಕಟ್ಟೈತಿ. ಮುದ್ದೆ ನೋಡಮ್ಮ ಹಂಗೆ ಹೆಂಗೆ ಕಟ್ಟೈತಿ. ನೋಡಂಗೆ ಬಿರ್ಸಾಗಿ ಹೆಂಗೆ ಇದ್ದಾವೆ. ವಾಡಿಗೆ ಹಸ್ತ್ರ ಹಿಂದಕ್ಕೆ ಬರಂಗೆ ಇದ್ದಾವೆ. ಹಂಗೆ ಮುದ್ದೆ ಕಟ್ಟೈತಿ. ತಸ್ಕ ಪಿಸ್ಕೆಮ್ಮಂಗೆ ಕಟ್ಟಿಲ್ಲ. ಅವಳು ಒಟ್ಟು ಮೆತ್ತ ಕೈಗೆಲ್ಲ ಅಂಟಿಯಮ್ಮಂಗೆ ಕಟ್ಟಾಳ ಕಣಮ್ಮ. ನೆಟ್ಟು ಮಸಿಯಕ್ಕೆ ಗೊತ್ತಿರಲಿಲ್ಲ ಅಂತ ಚೆನ್ನಾಗಿ ಮಾಡೈತಂತಲ್ಲಿ ಮುದ್ದೆನ. ಗೊತ್ತೈತೆ ಅಂತಾರೆ ದೇವ್ರು ಇದ್ದೇ ಇರ್ತಾನೆ ಅಂತ. ದೇವ್ರು ಕಾಪಾಡ್ತಾನೆ ಎಲ್ಲರಿಗೂ. ಇದನ್ನು ದೇವ್ರು ಬಸಣಯ್ಯ. ಅದು ಯಾರಿಗೇನು ಕೊಡ್ಬೇಕಂತ ಅಲ್ಲಿ ನೋಡು. ಯಾರು ನೆಲ್ಲಿಕ್ಬೇಕು ಅಲ್ಲಿಗೆ ಇಕ್ಕಿರ್ತಾನೆ. ಯಾರಿಗೇನು ಕೊಡ್ಬೇಕು ಅದನ್ನ ಕೊಡ್ತಾನೆ ದೇವರು. ಹೆಂಗೆ ನೋಡ್ಕೊಂತಾನೆ ದೇವ್ರು, ಅದು ಹೆಂಗೆ ಮಾಡ್ತಾನೆ ಅಂತ ನೋಡಬೇಕಾದ್ರೆ. ಇದ್ದೇ ಇದ್ದಾನೆ ದೇವರು. ಅವನೇನಿಲ್ಲ ಚಂದ ಕಾಟ ಆಡಿಸ್ತಾನೆ. ಯಾರನ್ನ ಎಲ್ಲಿ ಕುಂಡ್ರಿಸ್ಬೇಕು, ಯಾರಿಗೇನು ಕೊಡಬೇಕು ಮಾಡಬೇಕು. ಇವ್ನಿಗೆ ಕೊಟ್ಟರೆ ಹಿಂಗೆ ಆಡ್ಬೋದು ಎಲ್ಲನ. ಪ್ರತಿಯೊಂದು ಎಲ್ಲನ ತಿಳ್ಕೊಬೋದು. ಗೊತ್ತಿ ದೇವ್ರು ಇರೋದೇ ಸಾಕ್ಷಿ. ನೋಡಿ ಮನುಷ್ಯನ ಗಾಯ ಯಾರು ನಿಲ್ಲಿಕ್ಕಿರ್ಬೇಕು ಅಲ್ಲಿಗೆ ಇಕ್ಕಿರ್ತಾನೆ. ಕಣಮ್ಮ ನೀನು ಹೇಳೋ ಸತ್ಯ. ಬಿಡು ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತಾಳೆ. ಸಮಾಸನೆ ಬೇಡ, ತಾಳಾಗಿ ಹೋದ್ರು ಹೋಗ್ತಾಳೆ. ಹೆಂಗೆ ಇವತ್ತು ನನ್ನ ಮಗಳು ಮುಂಚೆ ಸಿಗುಳು ಸೊಪ್ಪು ಮುದ್ದೆ ಮಾಡ್ಯಾವಳಲ್ಲ, ನನಗೆ ಅದೇ ಒಂದು ಸಂತೋಷ. ಒಟ್ಟು ತುಂಬ ತಿನ್ಕೊಂಡು ತುಂಬ ನಿದ್ದೆ ಮಾಡ್ತೀನಿ. ಸಾಕಿಟ್ರು ಮಟ್ಟಿ ಮಾಡಿರಿ ನನಗೆ ಸಾಕಮ್ಮ. ಮಾಡ್ತಾಳೆ ಹೇಳಿ ಬಸಣ್ಣ. ಮಾಡ್ದೆ ಏನು ಮಾಡುತ್ತೆ ಅಚ್ಚುಕಟ್ಟು. ನಾನೊಂದು ಬುಲ್ ಅಚ್ಚುಕಟ್ಟಾಗಿ ಅಂತ ಸೆನಕ್ಕೆಲ್ಲ ಮಾಡ್ಕೊಂಡು ಹೋಗುದು ಸುಮ್ಕಿರು. ಮಾಡ್ತೈತಿ. ಫಸ್ಟ್ನೇ ದಿನ ನಮ್ಮ ಅಪ್ಪಗೆ ಮುಂಚೆ ಸೇರುವಳು ಸೊಪ್ಪು ಮುದ್ದೆ ಮಾಡಿಕೇನಿ. ಚೆನ್ನಾಗೈತೆ ಅಂತ ನಮ್ಮ ಅಪ್ಪಯ್ಯ. ನಾನು ಹಿಂಗೆ ಮಾಡ್ಕೊಂಡು ಹೋಗ್ತೀನಿ. ನಾನೇನು ಎಲ್ಲ ಕಲ್ತ್ಕೊಂತೀನಿ ಬಿಡಲ್ಲ. ಎಲ್ಲ ಕಲ್ತ್ಕೊಂಡು ಎಲ್ಲ ಕೆಲಸ ಮಾಡೋದು ಎಲ್ಲ ಕಲಿತೀನಿ. ನೋಡ್ತಾ ಇರಿ, ಏನಾರಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.